ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಕೈಕಮಾಂಡ್ಗೆ ಡಿಕೆಗೆ ಸೆಡ್ ಹೊಡೆದೇ ಬಿಟ್ರಲ್ಲ ಸತೀಶ್ ಜಾರಕಿಹೊಳಿ ಕೈಪಾಳ್ಯಕ್ಕೇನೆ ಈಗ ಶಾಕ್ ಕೊಟ್ಟಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಬಿಗ್ ಟ್ವಿಸ್ಟ್ ಇದು ಲೋಕಸಭಾ ಚುನಾವಣೆ ಹೊತ್ತಲ್ಲಿ. ಹಾಗಾದ್ರೆ ಜಾರಕಿಹೊಳಿಯವರ ಅಸಲಿ ಲೆಕ್ಕಾಚಾರ ಏನು? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ. CS ವೀಕ್ಷಕರೇ, ಸದ್ಯ ಈಗ ಜಾರಕಿಹೊಳಿಯವರ ಮಾತು, ಅವರ ನಡೆ ಎಲ್ಲ ಪದೇ ಪದೇ ಗಮನ ಸೆಳೀತಾ ಇದೆ. ಒಂದ್ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಡ್ತಿದ್ದಾರೆ, ಅಲ್ಲಲ್ಲಿ ಹೊಸ ಹೊಸ ಟ್ರೇಲರ್ಗಳನ್ನು ಬಿಡ್ತಿದ್ದಾರೆ. ಬಿಜೆಪಿ ಕೇಂದ್ರ ಸಚಿವರನ್ನ ಹೊಗಳಿದ್ರಿಂದ ಹಿಡಿದು ಬಿಜೆಪಿ ಸರ್ಕಾರದ ಅಂದ್ರೆ ಮೋದಿ ಸರ್ಕಾರದ ಅಭಿವೃದ್ಧಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ರ ತನಕ ಸದ್ದಾಯ್ತು. ಅವರ ಕೆಲವು ವಿಚಿತ್ರ ಸ್ಟೇಟ್ಮೆಂಟ್ಗಳು ಕುತೂಹಲಕ್ಕೆ ಕಾರಣ ಆಯಿತು. ಅವ್ರ ಸುತ್ತಾನೆ ಸುಮಾರು ಚರ್ಚೆಗಳೆಲ್ಲ ನಡೀತಾ ಇದ್ದಾವೆ. ರಾಜಕಾರಣದಲ್ಲಿ ದೊಡ್ಡ ಟ್ವಿಸ್ಟ್ ಕೊಡ್ತಾರ ಅನ್ನೋ ತನಕ. ಅದು ಒಂದು ಕಡೆ. ಈಗ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಕಟ್ಟಾಜ್ಞೆಯನ್ನ ಧಿಕ್ಕರಿಸಿದ್ದಾರೆ. ಮೊದಲು ತಾನು ಸ್ಪರ್ಧೆ ಮಾಡಲ್ಲ ಅಂತ ಮಾತ್ರ ಹೇಳಿದ್ರು. ಲೋಕಸಭಾ ಚುನಾವಣೆಗೆ ಸಚಿವರುಗಳು ಸ್ಪರ್ಧೆ ಮಾಡಲೇಬೇಕು ಅಂತ ಅಪ್ಪಣೆ ಹೊರಡಿಸಿದಾಗ ಸಾಧ್ಯನೇ ಇಲ್ಲ ಅಂತ ಮೊದಲು ಸೆಡ್ ಹೊಡೆದವರು ಅವರೇ. ಅದಾದ ಮೇಲೆ ಬೇರೆಯವರು ಸುಮಾರು ಜನ ಆಗಲ್ಲ ಅಂತ ಹೇಳಿ ಅವ್ರ ಮಕ್ಕಳು ಅಥವಾ ಫ್ಯಾಮಿಲಿಯವರು ಯಾರನ್ನೋ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಈಗ ಕೊಡ್ತಿರೋ ಶಾಕ್ ಏನಪ್ಪಾ ಅಂತ ಕೇಳಿದ್ರೆ, ಲೋಕಸಭೆಯಲ್ಲಿ ನಮ್ಮ ಫ್ಯಾಮಿಲಿನೇ ಇರಲ್ಲ. ಸತೀಶ್ ಜಾರಕಿಹೊಳಿ ಅವರು ಅಖಾಡಕ್ಕಿಳಿಯಲ್ಲ. ರಾಹುಲ್ ಅಥವಾ ಪ್ರಿಯಾಂಕಾ ಜಾರಕಿಹೊಳಿ ಇವರಿಬ್ಬರಲ್ಲಿ ಮಕ್ಕಳಲ್ಲಿ ಯಾರೂ ಕೂಡ ಚುನಾವಣಾ ಅಖಾಡಕ್ಕಿಳಿಯಲ್ಲ. ಮಕ್ಕಳ ರಾಜಕೀಯ ಭವಿಷ್ಯ ಮುಂದೆ ನಿರ್ಧಾರ ಮಾಡ್ತೀನಿ ನಾನು. ಪ್ರಿಯಾಂಕಾ ಬಿಸ್ನೆಸ್ಗೆ, ಮಗನಿಗೆ ಬೇರೆ ಸದ್ಯ ಜವಾಬ್ದಾರಿಗಳು ಬೇಕಾದಷ್ಟಿವೆ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ನನ್ನ ಫ್ಯಾಮಿಲಿಯಿಂದ ಯಾರೂ ಇಲ್ಲ, ಇದು ಶತಸಿದ್ಧ ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ದಾರಿ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ಬೇಕು. ಅದನ್ನು ಹೇಳ್ತಾರೆ ಅವರು. 3 ಹೆಸರು ಶಿಫಾರಸ್ ಮಾಡಿದ್ದೀವಿ. ಕುರುಬ ಸಮುದಾಯದವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕೂಗೆದ್ದಿದ್ದು ಸಿದ್ದರಾಮಯ್ಯನವ್ರ ಮಾತು ಎಲ್ಲ ಇದೆಯಲ್ಲ, ಆ ಬಗ್ಗೆನೂ ಮಾತಾಡ್ತಾರೆ. ಲಕ್ಷ್ಮಣರಾವ್ ಚಿಂಗಳೆ ಹೆಸರು ಕೇಳಿ ಬಂದಿತ್ತು, ಅವರು ಪರವಾಗಿ ಬ್ಯಾಟ್ ಬೀಸಿದ್ರು. ಕೊನೆಗೆ ಇಲ್ಲ, ಸ್ಟ್ರಾಂಗ್ ಆಗಿ ನಿಮ್ಮ ಫ್ಯಾಮಿಲಿ ಅಥವಾ ನೀವು ಎಳಿಬೇಕು ಅನ್ನೋ ಥರ ಬಂತಲ್ಲ. ಮಗಳ ಹೆಸರು ಕೇಳಿ ಬಂದಿದ್ದು, ಇಳಿಲೇಬೇಕು ಅಂತಾದಲ್ಲಿ ನಾನು ಮಗಳು ಇಳಿಸ್ತೀನಿ ಅಂತ. ಬಟ್ ಈಗ ನಮ್ಮ ಫ್ಯಾಮಿಲಿಯಿಂದ ಯಾರೂ ಇಲ್ಲ ಅಂತ ತಳ್ಳಿ ಹಾಕಿದ್ದಾರೆ. 3 ಜನರ ಹೆಸರಿದೆ. ಲಕ್ಷ್ಮಣರಾವ್ ಚಿಂಗಳೆ ಪರವಾಗಿ ಕೇಳಿ ಬಂದಿದ್ದು. ಸೊ ಕಾರ್ಯಕರ್ತರ ಅಥವಾ ಪಕ್ಷದ ನಿಷ್ಠಾವಂತರ ಹೆಸರು ಇದೆ. ಸರ್ವೆಲ್ ಪಾಸ್ ಆಗಬೇಕಲ್ಲ ಅಂತ ಹೇಳುವ ಮೂಲಕ ಎಲ್ಲ ಆಲ್ರೆಡಿ ಒಂದು ಹಂತಕ್ಕೆ ತಮಗೆ ಬೇಕಾದಂಗೆ ಆಗಿದೆ ಅನ್ನೋ ರೀತಿ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೋ ಅಥವಾ ಏನೋ ಗೊತ್ತಿಲ್ಲ ಅವ್ರ ಮಾತಿನ ಒಳ ಅರ್ಥ ಏನು ಅಂತ. ಹೆಬ್ಬಾಳ್ಕರ್ ಫ್ಯಾಮಿಲಿ ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಅಂದ್ಕೊಳ್ತಿರೋದು. ಪಾಸ್ ಆದರೆ ಅವರೇ ನಿಲ್ತಾರೆ. ಇಲ್ಲಿ ಫ್ಯಾಮಿಲಿ ಗಿಮಿಲಿ ಅಂತ ಬರಲ್ಲ, ಗೆಲುವಷ್ಟೇ ಪ್ರಶ್ನೆ ಅಂತ ಅವರು ಕೊಟ್ಟಿರುವಂತಹ ಸುಳಿವಿದೆಯಲ್ಲ, ಅದು ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ನಾವಂತಿ ನಮ್ಮ ಕುಟುಂಬ ಕೊಡೋಲ್ಲ ಅಂತ ನಾವು ಹೇಳಿದೀವಿ. ನಮ್ಮ ಪ್ರಿಯಾಂಕಾ ಸ್ಪರ್ಧೆ ಮಾಡೋದು ಅಂತ ಹೇಳಿದೀವಿ. ಈಗ ಅವ್ರು ಗೆಲ್ತಾರಂತ ಸರಿಯಾಗಿ ತೋರಿಸ್ರ ಹೆಬ್ಬಾಳ್ಕರ್ ಅವ್ರು ಸಿಗ್ತೈತ್ರಿ, ಇಲ್ಲ ಅಂತ ಯಾರು ಸಿಗ್ತೈತಿ. ಕುಟುಂಬ ಬರ್ದಿಲ್ಲ, ಅಲ್ಲಿ ಗೆಲ್ಲೋದು ಬರ್ತೈತೆ ಅಲ್ಲಿ. ಈಗ ಅದೇ ಚಿಕ್ಕೋಡಿಗೆ ಸಾಮಾನ್ಯ ಕೊಡ್ತಾ ಇದ್ರಲ್ಲ, ಚಿಕ್ಕೋಡಿಗೆ ಸಾಮಾನ್ಯ ಇದೆ. ಇದರಲ್ಲಿ ಕಾರ್ಯಕ್ರಮ ಭಾಷಣದಲ್ಲಿ ಒಂದು ಕುರುಬ ಜನಾಂಗದ ಅದು ಹೇಳಿದ. ಈಗ ಹೇಳಿದ್ವಿ, ಇದಕ್ಕೂ ಈಗ ಬದ್ಧರಿದ್ದೀವಿ. ಅಂತಿಮವಾಗಿ 3 ಹೆಸರು ಕೊಟ್ಟಿದ್ರೆ ಅದ್ರ ಸರ್ವೆದಾಗ ಬರ್ಬೇಕಲ್ಲ ಅವ್ರದ್ದು. ಹೆಬ್ಬಾಳ್ಕರ್ ಫ್ಯಾಮಿಲಿಯಿಂದಾನೇ ಕಂಟೆಸ್ಟ್ ಫೈನಲ್ ಅನ್ನೋ ಥರ ಸರ್ವೆಲ್ ಬರಬೇಕಲ್ಲ. ಸರ್ವೆಲ್ ಬಂದರೆ ಯಾರು ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ ಅಂತ ಹೇಳುವ ಮೂಲಕ ಹೆಬ್ಬಾಳ್ಕರ್ ಫ್ಯಾಮಿಲಿಯಿಂದಾನೇ ಸ್ಪರ್ಧೆ ಖಚಿತ ಅನ್ನೋ ಸುಳಿವು ಕೊಡ್ತಿದ್ದಾರೆ. ಏನಿದ್ರೆ ಹಿಂದಿನ ಸ್ಟ್ರಾಟಜಿ. ಸತೀಶ್ ಜಾರಕಿಹೊಳಿ ಕುರ್ಚಿ ಬಿಡಬೇಕು, ಅವ್ರು ನಿಲ್ಲಲೇಬೇಕು ಅಂತ ಕುತ್ತಿಗೆಗೆ ಬಂತು. ಕೊನೆಗೆ ನಾವು ನಿಲ್ಲೋದಾದ್ರೆ ಡಿಕೆನೂ ನಿಲ್ಲಲಿ ಅನ್ನುವಂಥ ದಾಳ ಉರುಳಿಸಿದ್ರು. ಅದಾದ್ಮೇಲೆ ಮಗಳು ನಿಲ್ಲಿಸ್ತೀವಿ ಅನ್ನೋ ಥರದ ಮಾತು ಕೇಳಿ ಬರ್ತಿದ್ರು. ಅದೂ ಇಲ್ಲ ಅಂತ ಈಗ ತಳ್ಳಿ ಹಾಕಿದ್ದಾರೆ. ಸೊ ಎಷ್ಟು ನೀವು ಒತ್ತಡ ಹಾಕೋಕ್ ನೋಡಿದ್ರೋ, ನಮ್ಮನ್ನ ಬಗ್ಸೋಕ್ ನೋಡಿದ್ರೋ, ನಾವು ಡೋಂಟ್ ಕೇರ್, ನಿಮ್ಮ ಈ ಪ್ರಯತ್ನ ನಮಗೆ ಲೆಕ್ಕಕ್ಕೆ ಇಲ್ಲ, ಟಚ್ ಮಾಡೋಕ್ಕೂ ಆಗಲ್ಲ ನೀವು ಅನ್ನುವಂಥ ಸಂದೇಶವನ್ನು ಡಿಕೆ ಕೊಟ್ಟಿರೋದು ಇದು. ಅಥವಾ DCM ಕೇಳಿದ್ವಿ, ನಿಗಮ ಮಂಡಳಿ ಇನ್ನಿತರ ವಿಚಾರಗಳಲ್ಲಿ ನಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಕಾರ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡ್ಬಿಡೋಣ ಅಂತ ಕೂತ್ಕೊಂಡ್ಬಿಟ್ರಿ. ಈಗ ಓಕೆ, ಕೈ ಬಿಟ್ಟಿದ್ದಾರೆ. ಬಟ್ ಬಂದಿದ್ಯಾಕೆ ಅದು? ಒಬ್ರಿಗೆ ಒಂದೇ ಜವಾಬ್ದಾರಿ. ಡಿಕೆಗೆ 3 ಜವಾಬ್ದಾರಿಗಳಿರುವಾಗ ನಮಗೆ ಯಾಕೆ ಆ ರೂಲ್ಸ್ ತರೋಕ್ ಹೊರಟಿದ್ರಿ? ಸೊ ಎಲ್ಲವನ್ನ ನಮ್ಮ ವಿರುದ್ಧ ಮಾಡೋಕ್ ಹೊರಟಂತಹ ನೀವು ಹೇಳಿದ ಮಾತುಗಳನ್ನು ನಾವ್ ಯಾಕೆ ಕೇಳಬೇಕು ಅಂತ ಹೈಕಮಾಂಡ್ಗೆ ಸೆಡ್ ಹೊಡೆದಂಗೆ ಕಾಣಿಸ್ತಾ ಇದೆ. ಲೋಕಸಭೆ ಆಗ್ತಿದ್ದಂಗೆ DCM ಕೇಳೋದು ಫಿಕ್ಸ್ ಅಂತ ಓಪನ್ ಆಗಿ ಹೇಳಿದಾರಲ್ಲ ಅವರು. ಸೊ ಇವತ್ತು ನೀವು ಸ್ಪರ್ಧೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾಳೆ ಏನಾದರೂ ಹೈಕಮಾಂಡು ಅಥವಾ ರಾಜ್ಯದಲ್ಲಿ ಯಾರಾದರೂ ನಾಯಕರು ಖ್ಯಾತೆ ತೆಗೆದ್ರೆ ತನ್ನ ದಾರಿ ತಾನು ನೋಡ್ಕೊಳ್ಳೋದಕ್ಕೆ ಇದು ಅವಕಾಶ ಸೃಷ್ಟಿಸ್ಕೊಡತ್ತೆ.
ಇಲ್ಲ ಸತೀಶ್ ಜಾರಕಿಹೊಳಿ ದೊಡ್ಡ ಲೀಡರ್, ಅವ್ರ ಜೊತೆಗೆ 20-25 ಶಾಸಕರಿದ್ದಾರೆ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅನ್ನೋ ಆತಂಕದಲ್ಲಿ ಅವ್ರಿಗೆ ಪಟ್ಟ ಕಟ್ಟೋಕೆ ಮುಂದಾದ್ರೆ ವೆಲ್ ಆ್ಯಂಡ್ ಗುಡ್. ಅವರು ಬಯಸಿದ್ದು ಸಿಕ್ಕಂಗಾಗತ್ತೆ. DK ವೇಗಕ್ಕೆ ಕಡಿವಾಣ ಹಾಕದಂಗಾಗತ್ತೆ. KPCC ಅಧ್ಯಕ್ಷ ಸ್ಥಾನದ ಮೇಲೂ ಕಣ್ಣಿಟ್ಟಿದ್ದಾರೆ. DCM ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ನಾನು CM ಕುರ್ಚಿ ಅಂದ್ರೆ ನಾನು CM ಸ್ಥಾನದ ಆಕಾಂಕ್ಷಿಯೂ ಹೌದು, CM ಅಭ್ಯರ್ಥಿ ಆಗಬಲ್ಲಂತ ತಾಕತ್ತಿರೋ ನಾಯಕ, DKಗೆ ನಾನೇನು ಕಡಿಮೆ ಅಂತ ಆಗಾಗ ಟ್ರೇಲರ್ ಬಿಟ್ಟಿದ್ದನ್ನು ನೋಡಿದ್ದೀವಿ. ಸೊ ಪಕ್ಷ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಒಬ್ಬ ಪ್ರಮುಖ ಅಹಿಂದ ನಾಯಕನಿಗೆ ಪಟ್ಟ ಕಟ್ಟಿದ್ರೆ ಒಳ್ಳೇದು. ಇಲ್ಲ, ಪಕ್ಷದಲ್ಲಿ ಅವಕಾಶಗಳು ಇಲ್ಲ, ಕಡೆಗಣಿಸಲಾಗ್ತಿದೆ ಅನ್ನೋ ಕಾರಣಕ್ಕೆ ತಮ್ಮ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ದಾರಿನೂ ಕ್ಲಿಯರ್ ಆಗತ್ತೆ. ಒಂದು ಒಳ್ಳೆ ಕಾರಣ ಸಿಕ್ಕಂಗಾಗತ್ತೆ. ಕ್ಲಾರಿಟಿ ತಗೊಳ್ಳುವಂಥ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಲೋಕಸಭೆಗೆ ನಾನು ನಿಲ್ಲಲ್ಲ, ಫ್ಯಾಮಿಲಿಯೂ ನಿಲ್ಲಲ್ಲ, ಹೆಬ್ಬಾಳ್ಕರ್ ಅವರೇ ಪಾಸ್ ಅನ್ನೋ ರೀತಿಯ ಸುಳಿವನ್ನು ಕೊಡ್ತಿದ್ದಾರೆ. ನಾಳೆ ಜವಾಬ್ದಾರಿನೂ ಹೊರಬೇಕಾಗಿಲ್ಲ ಹೆಚ್ಚು ಕಡಿಮೆ ಆದರೆ. ಸತೀಶ್ ಜಾರಕಿಹೊಳಿ ಅವ್ರ ಜವಾಬ್ದಾರಿ ಅಲ್ಲ, ಈಗ ಹೆಸರಿಗೆ ಅವ್ರ ಜವಾಬ್ದಾರಿ ಇರುತ್ತೆ, ದೊಡ್ಡ ಲೀಡರು ಆ ಭಾಗದಲ್ಲಿ. ಆದರೂ ಕೂಡ ಅಲ್ಲಿ ಒಳ ಜಟಾಪಟಿ ಏನು ಅಂತ ಗೊತ್ತು. ಈಗ ಹಠ ಮಾಡಿ ತಗೊಂಡಿರೋರು ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಗೆಲ್ಲಿಸ್ಕೊಂಡು ತೋರಿಸ್ಕೊಂಡು ಅವ್ರ ಪವರನ್ನು ಸಾಬೀತು ಮಾಡಬೇಕು ಅನ್ನೋ ಥರ ಆಗತ್ತೆ ಅದು. ಸೊ ನಾಳೆ ಏನಾದರೂ ತನ್ನ ತಲೆ ಕೊಡಬೇಕಾಗಿಲ್ಲ. ಎಲ್ಲ ಜವಾಬ್ದಾರಿಗಳಿಂದ ಜಾರಿಕೊಂಡ್ರ ಲೋಕಸಭೆ ವಿಚಾರದಲ್ಲಿ ಜಾರಕಿಹೊಳಿ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವ ಮೂಲಕ ಮುಂದಿನ ದಿನಗಳಲ್ಲಿ ಇದು ಅಚ್ಚರಿಯ ಬೆಳವಣಿಗೆಗೆ ದಾರಿ ಮಾಡಿಕೊಡಬಹುದು. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.